ಎಲ್ರಿಗೂ ವಿಜಯ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ 2 ನಿಮಿಷ ಮುಚ್ಚಿದರೆ ಬೇಗ ಫ್ರೈ ಆಗುತ್ತೆ. ಇವಾಗ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೊಳ್ಳೋಣ. ನೀರು ಹಾಕ್ಬಾರ್ದು. ಇವಾಗ ಆಗಿದೆ. ಅದಕ್ಕೆ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಫಿಶ್ ಅಂದ್ರೇ ಹುಳಿ, ಅದಕ್ಕೆ ಮೇನು ಹುಣಸೆ ಎಣ್ಣೆ ಇರಬೇಕು. ಹುಳಿ ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ಹಾಗಿದ್ದು ಚಿಕನ್ ಗೀ ರೋಸ್ಟ್ ಮಸಾಲ ಹಾಕ್ತಾಯಿದ್ದೀನಿ. ರೆಡಿ ಸಿಗುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. 1-2-3 ಸ್ಪೂನ್ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಲರ್ ಯಾವ ಥರ ಚೇಂಜ್ ಆಗ್ತಿದೆ ಅಂತ. ಚೆನ್ನಾಗಿ ಕುದಿಸ್ಕೋಬೇಕಿತ್ತು, ಹಸಿ ವಾಸನೆ ಹೋಗೋ ಥರ. ನೀರು ಹಾಕ್ಕೊಳ್ಳೋಣ. ನಮಗೆ ಗ್ರೇವಿ ಎಷ್ಟು ಬೇಕಷ್ಟು. ಚೆನ್ನಾಗಿ ಕುದೀತಾ ಇದೆ. ಫಿಶ್ ಹಾಕ್ಕೊಳ್ಳೋಣ. ನೋಡಿ, ಚಿಕ್ಕ ಚಿಕ್ಕ ಫಿಶ್ ಇದು, ತುಂಬ ಚೆನ್ನಾಗಿದೆ. ಮಾಡಿ 1-2 ಅವರ್ ಮಾಡಿಟ್ಟು ಆಮೇಲೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ 2 ನಿಮಿಷ. 1 ನಿಮಿಷ ಮುಚ್ಚೋಣ, ಇದು ಬೇಯ್ಕೊಳ್ಳಿ. ನೋಡಿ ಫ್ರೆಂಡ್, ಇವಾಗ ಆಗಿದೆ. ಇವಾಗ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ, ತುಂಬ ಚೆನ್ನಾಗಿದೆ.